ಇವನು ನನ್ನ ಅಕ್ಕನ ಮಗ ಸಂಜಯ್ ಅಂತ. ಅಕ್ಕನ ಮಗ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ನು ನನಗೂ ಮಗನೇ. ಯಾಕಂದರೆ ಅವ್ನು ಚಿಕ್ಕವನಿದ್ದಾಗ ನಾನು ಆಡಿಸಿದ್ದೀನಿ. ನನಗೆ ಕರೆಕ್ಟಾಗಿ ನೆನಪಿದೆ ಅವನು ಹೆಂಗಿದ್ದ ಅಂದರೆ ಒಂಥರ ಅಷ್ಟು ಚೆನ್ನಾಗಿದ್ದ ಅವನು. ಇವಾಗ ಇಷ್ಟು ದೊಡ್ಡವನಾಗಿದ್ದಾನೆ. ಇವಾಗ ಅವ್ನು ಹೆಂಗಂತ ಹೇಳಿದ್ರೆ, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ನಮ್ಮ ತಂದೆ ಕರೆಯೋದಿನ ಅವನ ಹತ್ರ ಹೇಳಿದೆ ನಾನು. ಎಲ್ರಿಗೂ ಹೇಳಿದ್ದೆ ಅವತ್ತು. ಅವತ್ತಿನ ದಿನದಿಂದ ನಾನು ಪ್ರತಿಯೊಂದಕ್ಕೂ ಅವನು ನೀನು ಹಿಂಗೆ ಮಾಡು, ನೀನು ಹಿಂಗೆ ಮಾಡು ಆಂಟಿ, ನೀನು ಹಿಂಗೆ ಮಾಡು ಆಂಟಿ, ನೀನು ಹೀಗೆ ಮಾಡಿದ್ರೆ ಸರಿಯಾಗುತ್ತೆ, ನೀನು ಈ ಥರ ಮಾತಾಡು. ಪ್ರತಿಯೊಂದು ಇವಾಗ ಏನೇ ಒಂದು ವೀಡಿಯೋಸ್ ಹಾಕಿದ್ರು ಫಸ್ಟ್ ಕಮೆಂಟ್ ಹಾಕ್ತಾನೆ ಅವನು. ಕಮೆಂಟ್ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ. ಅವ್ನು ನನ್ನ ಕರೆಯೋದು ಆಂಟಿ ಅಂತ, ಬಟ್ ಆ ಕಮೆಂಟ್ಸಲ್ಲಿ ಅವ್ನು ಯಾವತ್ತೂ ನನಗೆ ಅಕ್ಕ ಅಂತಲೇ ಕರೀತಾನೆ, ಅಕ್ಕ ಅಂತಲೇ ವಿಶ್ ಮಾಡ್ತಾನೆ. ಅದೊಂಥರ ಖುಷಿಯಾಗತ್ತೆ. ಒಂಥರ ಹೇಳೋಕ್ಕಾಗಲ್ಲ, ಅದು ಖುಷಿಯಾಗತ್ತೆ. ಓಕೆ, ಹ್ಯಾಪಿ ಬರ್ಡೇ ಮಗ, ಐ ಲವ್ ಯು. ಇವನು ಸಂಜಯ್ ತಮ್ಮ ಶ್ರೇಯಸ್ಸು. ಇವನು ಕೂಡ ನನ್ನ ಅಕ್ಕನ ಮಗನೇ. ಇವಂದೂ ಬರ್ಡೇ ಇವತ್ತು. ಇವನಿಗೂ ಕೂಡ ಹ್ಯಾಪಿ ಬರ್ಡೇ ಮಗ. ಇವನು ನಾನು ಹೆಂಗಂದರೆ ಟಾಮ್ ಆ್ಯಂಡ್ ಜೆರ್ರಿ ಥರ. ಇವನು ಚಿಕ್ಕವನಿದ್ದಾಗ ಅವನು 1 ವರ್ಷ ಇದ್ದಾಗಲೇ ನಮ್ಮ ಅಕ್ಕ ನಮ್ಮ ಮನೇಲಿ ಬಿಟ್ಟೋದ್ರು, ಅಂದರೆ ಅಪ್ಪನ ಮನೇಲಿ ಬಿಟ್ಟೋದ್ರು ಅವಳದು. ಅವತ್ತಿಂದ ಅವ್ನು ನನಗೆ ಚಿಕ್ಕವನಿದ್ದಾಗ ನಮ್ಮ ಅಣ್ಣನ ಜೊತೆಗೆ ಸೇರ್ಕೊಳ್ಳೋದು, ನನಗೆ ಹೊಡೆಯೋದು, ನನಗೆ ಅದೇ ನೆನಪಿದೆ ಇವಾಗ್ಲೂ. ಅದೇ ನಗು ಬರುತ್ತೆ ನನಗೆ. ಓಕೆ, ಎಲ್ಲರಿಗೂ ರಮ್ಯಾ ಹೊನ್ನವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನನಗೆ ಮೊನ್ನೆ ಅನ್ಸುತ್ತೆ, ಮೊನ್ನೆ ನೈಟ್ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ. ರೇಷ್ಮೆ ಸೀರೆದಲ್ಲ, ಅದು ಬಿಟ್ಟು ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡಿದೆ. ಅದಾದ ತಕ್ಷಣ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡಿದೆ. ಆ ವಿಡಿಯೋ ಹೆಂಗಿತ್ತಂದ್ರೆ, ಒಂದು ಪಾರ್ಕಿಗೆ ಹೋಗಿದ್ವಿ ನಾವು, ತಿಪ್ಟೂರಿಗೆ ಹೋದಾಗ, ಅತ್ತಿಗೆ ಮನೆ ಹತ್ರ ಇರುವಂತ ಪಾರ್ಕಿಗೆ ಹೋಗಿದ್ವಿ. ಪಾರ್ಕಿಗೆ ಹೋದಾಗ ಪಾರ್ಕಲ್ಲಿ ಅದ್ರ ಮಕ್ಳ ಜೊತೆಗೆ ಮಕ್ಳು ಆಟ ಆಡಿರೋದು ಎಲ್ಲ ಫುಲ್ ವಿಡಿಯೋ ಕವರ್ ಮಾಡಿದ್ನ. ಅದೆಲ್ಲನೂ ಆ ವಿಡಿಯೋದಲ್ಲಿ ಹಾಕ್ಬಿಟ್ಟು ನಾನು ವಾಯ್ಸ್ ಓವರ್ ಕೊಟ್ಟಿದ್ದೆ ಅಷ್ಟೇ. ಅದೇನಾಯ್ತು ಅಂತ ಹೇಳಿದ್ರೆ, ಕಂಟಿನ್ಯೂಸ್ 4-5 ಡೇಸ್ 3-4 ವಿಡಿಯೋಸ್ ಅಲ್ಲಿ ನಾನೇ ಇರ್ಲಿಲ್ಲ. ಅದೇ ವಿಡಿಯೋಸ್ ಅಲ್ಲಿ ಕಂಪಲ್ಸರಿ ನಾನು ಇರ್ಬೇಕು. ನನ್ನ ಫೇಸ್ ಅವರು ಪ್ರೂಫ್ ತಗೊಳ್ಳುವಾಗ ನನ್ನ ಫೇಸ್, ಯಾರು ವಿಡಿಯೋಸ್ ಮಾಡ್ತಾ ಇದ್ದಾರೆ ಅಂತೆಲ್ಲ ಇದು ಪ್ರೂಫ್ ತಗೊಂತಾರೆ, ಸೆಟ್ಟಿಂಗ್ ಅಲ್ಲಿ ಇರುತ್ತೆ. ಅದ್ರಲ್ಲಿ ನನ್ನ ಫೇಸೇ ಕೊಟ್ಟಿರೋದ್ರಿಂದ ನಾನು ಇರ್ಲಿಲ್ಲ ವಿಡಿಯೋಸ್ ಅಲ್ಲಿ. ಅಲ್ಲಿ ಏನಾಯ್ತು ಅಂದ್ರೆ, ಜಾಸ್ತಿ ದಿಯಾನೇ ಬಂದ್ಲು ಆಯ್ತಾ. ದಿಯಾ ಬಂದಿರೋದ್ರಿಂದ ದಿಯಾ ವಿಡಿಯೋ ಮಾಡ್ಬಾರ್ದು ಅನ್ನೋದಿಲ್ಲ, ನಾನು ಇರ್ಬೇಕಿತ್ತು ಮಿಡ್ಲರ್ ವಿಡಿಯೋಸ್ ಅಲ್ಲಿ ನಾನು ಇರ್ಬೇಕಿತ್ತು, ನಾನ್ ಮಾತಾಡ್ಬೇಕಿತ್ತು. ಅದ್ ಬಿಟ್ಟು ದಿಯಂದೇ ಜಾಸ್ತಿ ಸ್ಪೀಚ್ ಆಗೋಯ್ತು. ನಂದು ಓಲ್ಡ್ ವಿಡಿಯೋಸ್ ಅಲ್ಲೆಲ್ಲ ಅವಳು ಜಾಸ್ತಿ ಮಾತಾಯ್ತು, ಬಟ್ ಆ ವಿಡಿಯೋಸ್ಗೆಲ್ಲ ನನ್ಗೇನು ಪ್ರಾಬ್ಲಮ್ ಆಗ್ಲಿಲ್ಲ. ಗೊತ್ತಿಲ್ಲ ಅದು ಏನಿದ್ದು ಅಂತ. ಬಟ್ ನಿನ್ನೆ ಹಾಕಿರೋ ವಿಡಿಯೋಸ್ ಅಲ್ಲಿ ಎಲ್ರು ಇದ್ರು, ಫ್ಯಾಮಿಲಿ ಅವ್ರು ಇದ್ರು, ಎಲ್ರು ಇದ್ರು. ಆದ್ರೂ ಪ್ರಾಬ್ಲಮ್ ಆಯ್ತು. ಯಾಕಂದ್ರೆ ನಮ್ಮ ಅತ್ತಿಗೆ ಮಕ್ಳು, ಅವರ ಅಣ್ಣನ ಮಕ್ಳು ಎಲ್ರು ಇದ್ರಲ್ಲ. ಅದಕ್ಕೆ ನನ್ಗೇನ್ ಮೇಲ್ ಬಂತು, ಚಿಲ್ಡ್ರನ್ ಯೂಸ್ ಮಾಡ್ಕೊಂಡು ವಿಡಿಯೋ ಮಾಡೋ ತರ ಇಲ್ಲ, ನಿಮ್ಗೆ ಇದ್ರ ಬಗ್ಗೆ ಗೊತ್ತಿರ್ಲಿಲ್ಲ, ಸೊ ಇದಕ್ಕೋಸ್ಕರ ನಿಮ್ಗೆ ಫಸ್ಟ್ ಟೈಮ್ ಇದು ಓಕೆ, ಪ್ರಾಬ್ಲಮ್ ಆಗಲ್ಲ. ನೆಕ್ಸ್ಟ್ ಟೈಮ್ ಈ ತರ ಆಗೋ ತರ ಇಲ್ಲ, ಕಂಟಿನ್ಯೂಸ್ ಆಗಿ ನಿಮ್ಮ ವಿಡಿಯೋ, ಮಕ್ಕಳದೇ ವಿಡಿಯೋಸ್ ಇರೋ ಆಗಿಲ್ಲ ಅಂತ ಹೇಳ್ಬಿಟ್ಟು ಆಯ್ತು. ಆಮೇಲೆ ಆ ವಿಡಿಯೋ ಸೆಂಡ್ ಆಗ್ಲೇ ಇಲ್ಲ, ಅಪ್ಲೋಡ್ ಆಗ್ಲೇ ಇಲ್ಲ, ಅಲ್ಲಿಗೆ ಸ್ಟಾಪ್ ಆಯ್ತು. ನೆಕ್ಸ್ಟ್ ನಾನು ಆ ವಿಡಿಯೋ ಅಪ್ಲೋಡ್ ಮಾಡೋ ಇಂಟ್ರೆಸ್ಟು ಮಾಡ್ಲಿಲ್ಲ. ಅದೇ ಇವಾಗ ಇದೊಂದು ವಿಷಯ ಕ್ಲಾರಿಟಿ ಕೊಟ್ಬಿಟ್ಟು ಅದ್ರ ಬಗ್ಗೆ ನನ್ಗ ಫಸ್ಟ್ ಟೈಮ್ ಈ ತರ ಅನುಭವ ಆಯ್ತಲ್ಲ ಈ ವಿಡಿಯೋಸ್ ಇಂದ, ಅದಕ್ಕೆ ಜಾಸ್ತಿ ಇನ್ಮೇಲೆ ದಿಯನ್ ಯೂಸ್ ಮಾಡ್ಕೊಂಡು ವಿಡಿಯೋ ಮಾಡೋದು ಬೇಡ ಅನ್ಕೊಂಡಿದೀನಿ. ಮಾಡ್ಲೇಬಾರ್ದು ಹಾಗೂ ಇಲ್ಲ, ಮಾಡ್ಬೋದು, ಬಟ್ ಅದ್ರಲ್ಲಿ ನಾನು ಇರ್ಬೇಕು, ನನ್ ಫೇಸ್ ಇರ್ಬೇಕು. ನನಗೆ ಈ ತರ ಹುಷಾರಿರ್ಲಿಲ್ವಲ್ಲ, ನಾನು ಹಾಸ್ಪಿಟ್ಲ್ ಚೆಕ್ ಮಾಡಿಸ್ಕೊಂಡೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಜ್ವರ ಇರುತ್ತೆ, ಮೈಕೈ ನೋವಿರುತ್ತೆ, ನೆಗಡಿ, ಏನು ಒಂದ್ ಡಾಕ್ಟರ್ ಆಯ್ತು, 2 ಎಲ್ಲರ ಕಡೆ ಚೆಕ್ ಮಾಡಿಸ್ದೆ, 1-2 ಕಡೆ ಚೆಕ್ ಮಾಡಿಸ್ದೆ, ಬಟ್ ಏನು ಪ್ರಾಬ್ಲಮ್ ಏನು ಇಲ್ಲ. ಡಾಕ್ಟರ್ ಏನು ಪ್ರಾಬ್ಲಮ್ ಇಲ್ಲ, ನಿಮ್ಗೆ ನಾರ್ಮಲ್ ಜ್ವರ ಅಂತಾರೆ. ಇಲ್ಲಿ ವೆದರ್ ಚೆನ್ನಾಗಿಲ್ಲ, ನೈಟ್ ತುಂಬಾ ಚಳಿ ಇರುತ್ತೆ. ಇವತ್ತು ಮಾತ್ರ ಸ್ವಲ್ಪ ಬಿಸಿಲು ಬಂದಿದೆ, ಅದ್ ಬಿಟ್ರೆ ಬೇರೆ ಒಂದ್ ವೀಕ್ ಮೇಲಾಯ್ತು ಡೈಲಿ ಮಳೆ ಇರಲ್ಲ, ಬಟ್ ಕೋಲ್ಡ್ ಅಂದ್ರೂ ಕೋಲ್ಡ್, ತುಂಬಾ ಚಳಿ ಇರುತ್ತೆ. ಅದಕ್ಕೋಸ್ಕರ ನನ್ಗೆ ಈ ತರ ಆಗಿರ್ಬೋದು. ಮತ್ತೆ ಏನಾಯ್ತು, ನಾವು ಅತ್ತಿಗೆ ಊರಿಂದ ಬಂದು ನೆಕ್ಸ್ಟ್ ಡೇ ಬರುವಾಗ್ಲೇ ನಮ್ಗೆ, ನಾನು ದಿಯಾ ಇದ್ವಿ ಬೈಕ್ ಬರ್ತಾ ಇರುವಾಗ ಮುಂದೆ ಕಾರ್ ಇತ್ತು. ನನ್ ಕಾರ್ ಅವರು ಕಾರ್ ನಿಲ್ಸಿರೋದು ನನ್ಗೆ ಗೊತ್ತೇ ಆಗ್ಲಿಲ್ಲ. ಇನ್ನೇನ್ ಟಚ್ ಆಗತ್ತೆ ಕಾರು ಅನ್ನುವಾಗ ನಾನು 2 ಬ್ರೇಕ್ ಟೈಟ್ ಆಗಿ ಹಿಡಿದು ಬಿಟ್ಟೆ, ಒಂದೇ ಸರಿಯಲ್ಲಿ ಸ್ಕಿಡ್ ಆಗಿ ಬಿಟ್ಬಿಟ್ಟೆ ಬೈಕಲ್ಲಿ.
ಕಾರ್ಗೇನು ಆಗ್ಲಿಲ್ಲ, ನನ್ನ ಬೈಕ್ಗೆ ಸೈಡಲ್ಲಿ ಸ್ವಲ್ಪ ಡ್ಯಾಮೇಜ್ ಆಯ್ತು ಬಿಟ್ರೆ ಇನ್ನೇನ್ ತೊಂದ್ರೆ ಆಗ್ಲಿಲ್ಲ. ಬಟ್ ನಾನ್ ಡೈರೆಕ್ಟ್ ಕಾಲ್ ಕೊಟ್ಬಿಟ್ಟೆ, ರೋಡ್ಗೆ ಕಾಲ್ ಕೊಟ್ಟೆ. ನನ್ ಕಾಲ್ ಫುಲ್ ಸ್ಕಿನ್ ಎಲ್ಲ ಫುಲ್ ಗಾಯ ಆಯ್ತು. ಅದು ದಿಯಾಗ್ ಜಾಸ್ತಿ ಆಗತ್ತೆ ಅಂತ ಹೇಳ್ಬಿಟ್ಟು ದಿಯಾನ ಒಂದೇ ಕೈಲಿ ಹಿಡ್ಕೊಂಡ, ಕೈನೂ ನೆಲಕ್ಕೆ ತುಂಬಾ ನೋವಾಯ್ತು. ಈಗ ಕಾಣಿಸ್ತಾ ತುಂಬಾ ಇದೆ, ನನಗೆ ವಿಡಿಯೋದಲ್ಲಿ ತೋರ್ಸಕ್ ಇಷ್ಟ ಇಲ್ಲ ಅನ್ಕೆ. ಆಮೇಲೆ ಹಿಂಗಾಯ್ತಾ, ಇದಾದ ಮನೆಗ್ ಬಂದ ತಕ್ಷಣ ನಾನ್ ಏನ್ ಅನ್ಕೊಂಡೆ, ಸುಮ್ನೆ ಜಸ್ಟ್ ಗಾಯ ಆಗಿದೆ ಬಿಡಿ, ಏನಾಗಲ್ಲ ಅನ್ಕೊಂಡೆ. ಬಟ್ ಅವತ್ತಿಂದಾನೇ ನಂಗೆ ಸ್ಟಾರ್ಟ್ ಆಯ್ತು ಜ್ವರ. ಇನ್ನ ಒಂದ್ 5 days ಆಗೋಯ್ತು ಆ ತರ ಆಗಿ. ತುಂಬಾ ಅಂದ್ರೆ ತುಂಬಾ ನೋವಿರುತ್ತೆ. ಆಮೇಲೆ ಅದೇ ಹಿಂಗೆಲ್ಲ ಆಯ್ತಲ್ಲ, ಅದಕ್ಕೆ ಜಾಸ್ತಿ ದಿಯಾನೇ ಯೂಸ್ ಮಾಡ್ಕೊಂಡ್ಬಿಟ್ಟೆ. ನನ್ಗೂ ಆಮೇಲೆ ಅನ್ಸ್ತು ತುಂಬಾ ಬೇಡ ದಿಯಾ ಅಂತ. ಇನ್ಮೇಲಿಂದ ಕರೆಕ್ಟ್ ಆಗಿ ನೀಟಾಗಿ ಡೈಲಿ ಬ್ಲಾಗ್ಸ್ ಹಾಕ್ತೀನಿ, ಡೈಲಿ ಕಂಟೆಂಟ್ ಏನಾದ್ರೂ ಹೊಸ ವಿಷಯ ತಂದು ವಿಡಿಯೋ ಮಾಡಕ್ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಬರೋ ವಿಡಿಯೋ ಬಂದ್ಬಿಟ್ಟು ಪುತ್ತೂರಿಗೆ ಹೋದಾಗ ಜಾತ್ರೆ ಗಣೇಶ ವಿಸರ್ಜನೆ ಇತ್ತು, ಅದ್ರದ್ದು ಚೆನ್ನಾಗಿದೆ ವಿಡಿಯೋ ಮಾತ್ರ. ಫುಲ್ ವಿಡಿಯೋಸ್ ತಗೊಂಡಿದ್ದೀನಿ. ಅದ್ರಲ್ಲೂ ಮಕ್ಕಳದು ಇದೆ, ಪಾರ್ಟ್ 1 ಪಾರ್ಟ್ 2 ಆತರ ಮಾಡ್ಬೋದು. ಬಟ್ ಹಂಗ್ ಮಾಡಲ್ಲ, ಮಿಡ್ಲಲ್ಲಿ ಸ್ವಲ್ಪ ಆ್ಯಡ್ ಮಾಡಿ, ಅವ್ರ ಜೊತೆಗೆ ಮಿಡ್ಲಲ್ಲಿ ಸ್ವಲ್ಪ ಆ್ಯಡ್ ಮಾಡಿ, ಬೇರೆ ಎಲ್ಲ ಫುಲ್ ಕಂಟಿನ್ಯೂ ನಮ್ದೇ ಇಡ್ತೀನಿ. ಇಷ್ಟು ಅದನ್ನ ನೆಕ್ಸ್ಟ್ ಬರುತ್ತೆ ಆ ವಿಡಿಯೋ, ಇದ್ರಲ್ಲಿ ಆ್ಯಡ್ ಮಾಡಲ್ಲ. ಇದ್ರಲ್ಲಿ ನಿನ್ನೆ ಸಂಜೆ ಸ್ವಲ್ಪ ಐಟಮ್ಸ್ ಎಲ್ಲ ತರೋಣ ಅಂತ ಇವಾಗ ಬೆಳಗ್ಗೆ ಚಿಕನ್ ತಗೊಂಡ್ ಬಂದೆ. ನಾನೇ ಹೋಗಿ ಒಂದು ಅರ್ಧ kg ತಂದಿದ್ದೀನಿ ಅಷ್ಟೇ. ನಾವೇನ್ ಮಾಡ್ತೀವಿ ಅಂದ್ರೆ ದಾಲ್ ಮಾಡ್ಕೊಂತೀವಿ, ಕಬಾಬ್ ಮಾಡ್ತೀವಿ, ಇಲ್ಲ ಚಿಲ್ಲಿ ಮಾಡ್ಕೊಂತೀವಿ, ಅದು ಇಲ್ಲಾಂದ್ರೆ ಸುಕ್ಕ ಮಾಡ್ಕೊಂತೀವಿ, ಚಿಕನ್ ಸುಕ್ಕ. ಒಂದ್ ಅರ್ಧ kg ತಂದ್ಕೊಂತೀವಿ. ನಮ್ಗೊಂದ್ 2 days 3 days ಎಲ್ಲ ಇಟ್ಕೊಂಡ್ ಮಾಡಕ್ ಆಗಲ್ಲ. ಒಂಥರ ಅಂದ್ರೆ ರೂಮ್ ಆಗಿರೋದ್ರಿಂದ ಇದು ನಮ್ ಮನೆ ತರ ಫೀಲ್ ಕೊಡಲ್ಲ ಇಲ್ಲಿ. ಎಲ್ಲ ಪಾತ್ರೆನೂ ಒಂಥರ ಸ್ಮೆಲ್ ಅನ್ನೋ ತರ ಫೀಲ್ ಬರುತ್ತೆ ಇಲ್ಲಿ. ನಂಗೆ ತರಕಾರಿನೇ ಓಕೆ ಅನ್ಸುತ್ತೆ. ಅದಕ್ಕೆ ಸ್ವಲ್ಪ ಕಬಾಬ್ ಮಾಡ್ಕೊಂತೀನಿ. ಅದನ್ನ ಇವಾಗ ಕಬಾಬ್ ಮಾಡಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ಊಟ ಮಾಡ್ಬೇಕು, ಅದು ಎಣ್ಣೆಲಿ ಬಿಟ್ಟು ಅದನ್ನ ಊಟ ಮಾಡ್ಬೇಕು ಇವಾಗ. ಅದಕ್ಕೆ ದಾಲ್ ಮಾಡ್ಕೊಂಡಿದ್ದೀನಿ. ಅದನ್ನ ಸ್ವಲ್ಪ ಐಟಮ್ಸ್ ತರೋಣ ಅಂತ ನಿನ್ನೆಲ್ಲ ಹೋಗಿದ್ದೆ, ಅಲ್ಲಿ ಮಾರ್ಕೆಟ್ ಅಲ್ಲಿ ಸ್ವಲ್ಪ ವಿಡಿಯೋಸ್ ತಗೊಂಡಿದ್ದೀನಿ. ಅದ್ರಲ್ಲೂ ದಿಯಾ ಇದ್ದಾಳೆ ಏನು ಪ್ರಾಬ್ಲಮ್ ಆಗಲ್ಲ ಅನ್ಕೊಂಡಿದ್ದೀನಿ. ಅದ್ರನ್ನ ಇವಾಗ ಹಾಕ್ತೀನಿ, ನೋಡ್ಕೊಂಡ್ ಬನ್ನಿ. ಆಮೇಲೆ ಊರಿಂದ ಸ್ವಲ್ಪ ಕಾಯಿ ತಂದಿದ್ದೆ. ಅದೇನಾಯ್ತು ಅಂದ್ರೆ ಊರಿಂದ ಅಮ್ಮ ಒಂದು 10 ಕಾಯಿ ಕೊಟ್ಟಿದ್ರ. ಬೆಲ್ಲ ತಗೊಂಡೆ ಅಲ್ಲೇ ನಾನು. ಇಲ್ಲಿ ಬೆಲ್ಲ ಸಿಗಲ್ಲ, ಜೋನಿ ಬೆಲ್ಲ ಅಂತಾರಲ್ಲ ಅದು, ಇಲ್ಲಿ ಸಿಗಲ್ಲ ಅದು. ನಾನು ಅಲ್ಲಿ ಅವಳಿಗೆ ಇಷ್ಟ ಅದು ಬೆಲ್ಲ ಅಂತ ಹೇಳಿದ್ರೆ ಅವಳಿಗೆ ಇಷ್ಟ. ಖಾರ ತಿನ್ನೋದು ಸ್ವಲ್ಪ ಕಡಿಮೆ ಅವಳು, ಅದಕ್ಕೋಸ್ಕರ ನಾನು ಅಲ್ಲಿಂದ ಬೆಲ್ಲ ತಗೊಂಡ್ ಬಂದಿದ್ದೆ. ಅದು ತರುವಾಗ ಬಸ್ಸಲ್ಲಿ ಓಪನ್ ಆಗಿ ಕಾಯಿಗೆಲ್ಲ ತಾಗಿದೆ ಅಂತ ಹೇಳ್ಬಿಟ್ಟು ನಾನು ಏನ್ ಮಾಡ್ದೆ, ಬಂದ ತಕ್ಷಣ ಹೊರಗಡೆ ಇಟ್ಬಿಟ್ಟೆ. ನಂಗೆ ನೆನಪೇ ಇಲ್ಲ, ಹೊರಗಡೆ ತರಕ್ಕೆ ನೆನಪಿಲ್ಲ ನಂಗೆ ಅವತ್ತು. ಫುಲ್ ಬಿಸ್ಲಿಗೆ ಎಲ್ಲ ಓಪನ್ ಆಗಿಬಿಟ್ಟಿತ್ತು. ಅದ್ರನ್ನ ಆಮೇಲೆ ಏನ್ ಮಾಡೋದು, ಅಮ್ಮಂಗ್ ಕಾಲ್ ಮಾಡ್ದೆ. ಅಮ್ಮ ಏನ್ ಹೇಳುದು, ಕಡಿ ಮಾಡು ಅಂತ. ಮಂಗ್ಳೂರ್ ಕಡೆ ನಮ್ ಕಡೆ ಗೊತ್ತು ಕಡಿ ಅಂತ, ಇಲ್ಲಿ ಏನ್ ಹೇಳ್ತಾರ ಗೊತ್ತಿಲ್ಲ, ಕಾಯಿ ಮಿಠಾಯಿ ಅಂತಾರ ಅನ್ಸುತ್ತೆ ಬೆಂಗಳೂರಲ್ಲೆಲ್ಲ. ಅದನ್ನ ಕಡಿ ಮಾಡಿದೆ. ನಂದದು ಫಸ್ಟ್ ರೆಸಿಪಿ. ನಾನು ಇನ್ನ ಆತರ ಎಲ್ಲ ಮಾಡೂ ಇಲ್ಲ. ಮಾಡಿ ತಿಂದಿದ್ದೀನಿ, ತುಂಬಾ ಟೈಮಿಂದ ತಿಂತಾ ಬಂದಿದ್ದೀವಿ ಅದನ್ನ. ನನಗೆ ಗೊತ್ತು ಅದ್ರ ಟೇಸ್ಟ್ ಎಲ್ಲ ಎಷ್ಟು ಸಕ್ಕತ್ತಾಗಿ ಬರುತ್ತೆ. ಆದ್ರೆ ನಾನ್ ಮಾಡಿದೆ, ಬಟ್ ಅದು ಹೋಯ್ತು. ಏನು ಗಟ್ಟಿ ಆಗ್ಲಿಲ್ಲ, ವೇಸ್ಟ್ ಆಗ್ಲಿಲ್ಲ. ಅದನ್ನ ನಾನು ಗಟ್ಟಿ ಆಗ್ಲಿಲ್ಲ, ಆದ್ರೂ ನಾನು ಅದ್ರ ಡಬ್ಬದಲ್ಲಿ ತುಂಬ ಇಟ್ಕೊಂಡು ಡೈಲಿ ತಿಂತಾ ಇದ್ವಿ. ಅದು ಖಾಲಿ ಆಯ್ತು. ಆ ವಿಡಿಯೋನು ಅದು ಹಾಕ್ತೀನಿ ಇವಾಗ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಮತ್ತೇನು, ಡೈಲಿ ಬ್ಲಾಗ್ ಮಾಡ್ತೀನಿ. ದಿಯಾ ಇನ್ಮೇಲೆ ವಿಡಿಯೋ ಮಾಡಲ್ಲ. ಮಾಡ್ತೀಯೇನೆ ವಿಡಿಯೋಸ್ ಅಲ್ಲಿ ಬರ್ತೀಯಾ? ನೀ ಇನ್ಮೇಲೆ ವಿಡಿಯೋ ಬರ್ಬಾರ್ದು ತಾನೆ? ಮಾತಾಡ್ಮೇಲೆ ವಿಡಿಯೋಗೆ ಬರ್ತೀಯಾ? ಏನ್ ಮಾತಾಡ್ತೀಯ? ಹೆಂಗಾಗಿದೆ ಅಂತ ಎಲ್ಲ ಓಪನ್ ಆಗಿಬಿಟ್ಟಿದೆ. ಹೊರಗಡೆ ಇರಬಾರ್ದಿತ್ತು, ಎಲ್ಲ ಹೋಗಿದೆ.
ಇವಾಗ ಇದೇನು ಮಾಡೋದು? ಎಷ್ಟಾಗುತ್ತಲ್ಲ. ನೆಕ್ಸ್ಟ್ ಫ್ರಿಡ್ಜ್ ಇಲ್ಲ, ನೋಡೋಣ ಏನಾದರೂ ಮಾಡೋಕ್ಕಾಗುತ್ತಂತ. ಎಷ್ಟು ನೆಕ್ಸ್ಟ್ ಇನ್ನು ನೋಡಿ ಇಷ್ಟಿದೆ. ಇದು ಬೇಡ ಅನ್ಕೊಂತೀನಿ, ಇದು ಬೇಡ, ಒಳಗಡೆ ಹಾಳಾಗಿದೆ, ಇದು ಬೇಡ. ಬಟ್ ಇದಿಷ್ಟು ಇದು ನೋಡಿ, ಇದು ಇವಾಗ ಅಲ್ಲೇ ಬಿಟ್ಟಿದ್ರೆ ಇದು ಇದೇ ಥರನೇ ಹಾಳಾಗ್ಬಿಡೋದು, ಏನಾದರೂ ತಿಂದ್ಬಿಡ್ತಾ ಇತ್ತು. ಇವಳು ಕಟ್ ಮಾಡ್ಕೊಂಡು ಬಂದಿದ್ದಾಳೆ. ಇನ್ನು ಇದೊಂದು ಚಿಕ್ಕದು ತಗೊಬಂದವಳೆ ಮಳ್ಳಿ ನೋಡಿ. ಇಷ್ಟ ಟೊಮೆಟೊ ಸೈಡಲ್ಲಿ ಆಗಿತ್ತು, ಎಲ್ಲ ಕೊಯ್ಕೊ ಬಂದವಳೆ ಹೋಗ್ಬಿಟ್ಟು. ಇಲ್ಲಿಗೆ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.